ಬೆಳಗಾವಿಯಲ್ಲಿ ಬೆಚ್ಚಿ ಬೀಳಿಸುವ ಲವ್ ಸೆಕ್ಸ್ ಧೋಕಾ ಪ್ರಕರಣ ಬೆಳಕಿಗೆ ಬಂದಿದೆ. ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಂ ಮತ್ತು ಫೇಸ್ಬುಕ್ ಮೂಲಕ ಆರಂಭವಾದ ಸ್ನೇಹ ಪ್ರೀತಿಗೆ ತಿರುಗಿ ಇದೀಗ ಮೋಸದ ಜಾಲವಾಗಿ ಬದಲಾಗಿದೆ. ಮಾಧವ ಕಾಲೋನಿ ನಿವಾಸಿ ಈಶ್ವರ್ ಸಿಂಗ್, ಪ್ರೇಮ್ ಸಿಂಗ್ ಬಡಗುಜರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮದುವೆ ಮಾಡುವುದಾಗಿ ನಂಬಿಸಿ ಯುವತಿಯನ್ನು ದೈಹಿಕವಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಎನ್ನಲಾಗಿದೆ. ಇದೇ ವೇಳೆ ಯುವತಿಗೆ ತಿಳಿಯದೆ ಅಶ್ಲೀಲ ವಿಡಿಯೋ ಚಿತ್ರೀಕರಿಸಿ ಅದನ್ನು ವೈರಲ್ ಮಾಡುವುದಾಗಿ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ ಆರೋಪವೂ ಕೂಡ ಇದೆ. ಹಣ ನೀಡದಿದ್ರೆ ವಿಡಿಯೋ ಹೊರಬಿಡುವುದಾಗಿ ಬೆದರಿಸಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿದ್ದಾನೆ. ಸಂತ್ರಸ್ತೆಯ ಪ್ರಕಾರ ಸುಮಾರು 1500 ಗ್ರಾಂ ಚಿನ್ನಾಭರಣ ಮತ್ತು 19 ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾಳೆ. ತಾಯಿಯ ಚಿನ್ನ, ತಂದೆಯ ಎಫ್ಡಿ ಹಣಕ್ಕೂ ಕೈ ಹಾಕಿರುವ ಆರೋಪ ಕೇಳಿಬಂದಿದೆ. ಗೂಗಲ್ ಪೇ ಮೂಲಕವೂ ಲಕ್ಷಾಂತರ ರೂಪಾಯಿ ವರ್ಗಾವಣೆ ಮಾಡಿಸಿಕೊಂಡಿದ್ದು, ಗೋಲ್ಡ್ ಸ್ಮಿತ್ ಅಡಮಾನ ಹೆಸರಿನಲ್ಲಿಯೂ ಮೋಸ ಮಾಡಿರುವ ಮಾಹಿತಿ ಕೂಡ ಇದೆ. 2019ನಿಂದ ಇವಳು ಕಾಂಟ್ಯಾಕ್ಟಲ್ಲಿ ಒಂದು ಹುಡುಗ ಬರ್ತಾನೆ, ಈಶ್ವರ್ ಸಿಂಗ್, ಪ್ರೇಮ್ ಸಿಂಗ್ ಬಡ್ಗೂಜರ್ ಅಂಥೇಳಿ. ಮಾಧವ ರೋಡ್ನಲ್ಲಿ ಇರೋ ಹುಡುಗ. ಇವನು 32 ವರ್ಷದವ, ಹುಡುಗಿ 25 ವರ್ಷದವಳು. ಇವಳಿಗೆ ಫ್ರೆಂಡ್ಶಿಪ್ ಥರ ರಿಕ್ವೆಸ್ಟ್ ಮಾಡಿ ಇನ್ಸ್ಟಾ ಮೇಲೆ ಮತ್ತು ಫೇಸ್ಬುಕ್ ಮೇಲೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ. ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಂಥೇಳಿ ಅವನು ಸ್ವಿಫ್ಟ್ ಕಾರ್ ಒಳಗಿಂದ ತಿರುಗಾಡಿಸಿ ಅವಳನ್ನು ಕಾರಲ್ಲಿನೇ ಟಿಂಟೆಡ್ ಗ್ಲಾಸ್ ಒಳಗೆ ಸ್ವಲ್ಪ ರೊಮಾನ್ಸ್ ಥರ ಮಾಡಿ, ನಾನು ನಿನ್ನ ಮದುವೆ ಆಗೋ ಇಚ್ಛೆ ಪಡ್ತೀನಿ, ಮದುವೆ ಆಗ್ತೀನಿ ಅಂಥೇಳಿ ನಂಬಿಸಿ ಇವಳನ್ನು ಮೊಲೆಸ್ಟ್ ಮಾಡ್ತಾನೆ. ಫಿಸಿಕಲ್ ರಿಲೇಷನ್ ಇವಳು ಮನಸ್ಸಿನ ಇಚ್ಛೆ ವಿರುದ್ಧ ಇವಳ ಜೊತೆ ಫಿಸಿಕಲಿ ರಿಲೇಷನಲ್ಲಿ ಬರ್ತಾನೆ. ಅವಳಿಗೆ ಗೊತ್ತಿಲ್ಲದೆ ವಿಡಿಯೋಸು ಫೋಟೋಸು ಎಲ್ಲ ಕಲೆಕ್ಟ್ ಮಾಡ್ತಾನೆ. ಆಮೇಲೆ ಅವಳದ್ದು ಹಣಕಾಸಿನ ಪರಿಸ್ಥಿತಿ ಏನಿದೆ ಮನೆಯೊಳಗಿಂತು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಳದೆಲ್ಲ ಫೈನಾನ್ಷಿಯಲ್ ಕಂಡೀಷನ್ ತಿಳ್ಕೊಂಡು ಅವ್ರ ಅಪ್ಪನ ಹೆಸರಿನಲ್ಲಿರೋ ಒಂದು ಪ್ರಾಪರ್ಟಿಯನ್ನು ಮಾರಿದ್ದ ದುಡ್ಡು ಅವರು ಅಣ್ಣಗಳು 3 ಜನ ಅಣ್ಣಗಳು ಮತ್ತು ಇವಳು ಪಾಲ ಮಾಡಿ ಅವ್ರ ತಂದೆ ತಾಯಿ ಆ ದುಡ್ಡದಲ್ಲಿ 8 ಲಕ್ಷ ಇವಳಿಗೆ ಕ್ಯಾಶ್ ಕೊಡ್ತಾರೆ. ಆ 8 ಲಕ್ಷನ ಅವಳು ತನ್ನ ಕಬರ್ಡ್ನಲ್ಲಿ ಇಟ್ಕೊಂಡಿರ್ತಾಳೆ. ಅದು ಈಶ್ವರ್ ಸಿಂಗ್ ಅವಳ ಕಡೆಯಿಂದ ಮಾಹಿತಿ ತಕ್ಕೊಂಡು ಆ 8 ಲಕ್ಷ ಪಿರಿಯಾಡಿಕಲಿ ಇನ್ಸ್ಟಾಲ್ಮೆಂಟ್ಸಲ್ಲಿ ನನಗೆ ಇಷ್ಟು ಕೊಡು ಅಷ್ಟು ಕೊಡು, ಇಲ್ಲಾಂದರೆ ನೀನು ವಿಡಿಯೋಸು ಫೋಟೋಸ್ ಪ್ರೈವೇಟ್ ಫೋಟೋಸ್ ನನ್ನ ಜೊತೆ ಫಿಸಿಕಲಿ ಆಗಿರೋ ಫೋಟೋಸು ವಿಡಿಯೋಸನ್ನೆಲ್ಲ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ಅಂತ ಹೇಳಿ ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅದು 8 ಲಕ್ಷ ಪೂರ್ತಿ ಎಲ್ಲ ಅವಳಿಗೆ ತಕ್ಕೊಳ್ತಾನೆ. ಆಮೇಲೆ ಏನು ಹೇಳ್ತಾನೆ, ನಾನು ನಿನ್ನ ಮದುವೆ ಆಗೋನು ಅಂತ ಪದೇ ಪದೇ ಹೇಳಿ ಅವನು ನಂಬಿಸ್ತಿರ್ತಾನೆ. ಸೊ 2021 ಅವಳ ತಾಯಿ ಕ್ಯಾನ್ಸರ್ ಇನ್ಫೆಕ್ಷನ್ನಿಂದ ತೀರ್ಕೊಳ್ತಾಳೆ. ಆ ತೀರ್ಕೊಂಡು ಆದಮೇಲೆ ತಾಯಿದ ಬಂಗಾರ ಮತ್ತು ಅವಳು ಮದುವೆಗೋಸ್ಕರ ಮಾಡಿದ ಬಂಗಾರ ಎಲ್ಲ ಅವಳ ಕಡೆ ಇಡ್ತಾರೆ ಅವ್ರ ಅಣ್ಣಂದಿರು ಮತ್ತು ಅಪ್ಪ. ಅವಳ ಕಬರ್ಡ್ದಲ್ಲಿರೋ ಬಂಗಾರದ ಬಗ್ಗೆನೂ ಅವನು ನಾಲೆಜ್ ತಗೊಳ್ತಾನೆ. ಮತ್ತು ಮೋರೋವರ್ ಬಿಸ್ನೆಸ್ ಹಾಕೋನು, ಇಬ್ಬರು ಕೂಡಿ ನಾವು ಜೀವನ ಮಾಡೋನು ಅಂಥೇಳಿ ಅವಳನ್ನ ನಂಬಿಸಿ ಆಮೇಲೆ 7 ಲಕ್ಷ ಅವಳ ಅಪ್ಪನ ಹೆಸರಿನಲ್ಲಿರೋ FD 7 ಲಕ್ಷನೂ ಸಹಿತ ಅವಳ ಕಡೆ ಛೇಡಿಸಿ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಆ 7 ಲಕ್ಷನೂ ತನ್ನ ಗೂಗಲ್ ಪೇ ಥ್ರೂ ತೊಗೊಂಡಿದ್ದಾನೆ. ಪೂರ್ತಿ 7 ಲಕ್ಷ ಅವಳು ಹೆದರಿ ಅವನ ಬೆದರಿಸಿರೋ ಬ್ಲ್ಯಾಕ್ ಮೇಲಿಗೆ ಹೆದರಿ ಆ 7 ಲಕ್ಷನೂ ಅವನ ಅಕೌಂಟಿಗೆ ಗೂಗಲ್ ಪೇನಿಂದ ಕಳಿಸಿದ್ದಾಳೆ. ಆ ನಂತರ ಅವ್ರ ತಂದೆ ಮತ್ತು ಅಣ್ಣಂದಿರು ಅವಳಿಗೆ ದುಡ್ಡು ಎಲ್ಲಿ ಹೋಯಿತು ಅಂತ ಕೇಳಿದಾಗ ಅವಳು ಸ್ವಲ್ಪ ಹೆದರಿ ಏನು ಮಾಡಬೇಕನ್ನೋ ದಾರಿ ಕಾಣಿಸಲ್ದ ಅವಳು ಆ ಗೋಲ್ಡ್ ಆರ್ನಮೆಂಟ್ಸ್, ತನ್ನಲ್ಲಿರೋ ಎಲ್ಲ ಗೋಲ್ಡ್ ಆರ್ನಮೆಂಟ್ಸ್ 150 ಗ್ರಾಮ್ಸ್ಗಿಂತನೂ ಜಾಸ್ತಿ ಇರೋ ಗೋಲ್ಡ್ ಆರ್ನಮೆಂಟ್ಸ್ ಶಾಪುರದಲ್ಲಿರೋ ಒಂದು ಗೋಲ್ಡ್ ಸ್ಮಿತ್ ಕಡೆ ಪ್ಲೆಜ್ ಮಾಡಿ ಆ ಬಂದಿದ್ದ ದುಡ್ಡನ್ನು ಅಣ್ಣಗೆ ಮತ್ತು ಅಣ್ಣಂದಿರಿಗೆ ಮತ್ತು ತಂದೆಗೆ ಕೊಡಬೇಕಂತನೋ ವಿಚಾರದಿಂದ ಆ ಗೋಲ್ಡ್ ಎಲ್ಲ ಶಾಪುರದಲ್ಲಿರೋ ಒಂದು ಗೋಲ್ಡ್ ಸ್ಮಿತ್ಗೆ ಕಡೆ ತೊಗೊಂಡು ಹೋಗ್ತಾಳೆ. ಆ ಗೋಲ್ಡ್ ಸ್ಮಿತ್ ಆ ಬಂಗಾರದ ಆರ್ನಮೆಂಟ್ಸ್ ಎಲ್ಲ ತೊಗೊಂಡು ಇಟ್ಕೊಂಡು 3,80,000 ಕೊಡ್ತಾನೆ. ಆ 3,80,000 ಸಹಿತ ಇವಳ ಕಡೆಯಿಂದ ದೋಚ್ಕೊಳ್ತಾನೆ ಅವನು. ಮತ್ತೇನು ಹೇಳ್ತಾನೆ, ಗೋಲ್ಡ್ ಸ್ಮಿತ್ ಕಡೆ ಕಡಿಮೆ ದುಡ್ಡು ಬಂದಿದೆ, ಎಲ್ಲಾದರೂ ಬ್ಯಾಂಕ್ನಲ್ಲಿ ಇಟ್ಟರೆ ಜಾಸ್ತಿ ಬರ್ತದ ಅಂಥೇಳಿ ಆ ಗೋಲ್ಡ್ ಸ್ಮಿತ್ ಕಡೆಯಿಂದ ಆ ಬಂಗಾರದ ಆಭರಣಗಳನ್ನೆಲ್ಲ ತೊಗೊಂಡು ಹೋಗಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಟ್ಟು ತನ್ನ ಹೆಸರಿನಿಂದ ಲೋನ್ ತೊಗೊಳ್ತಾನೆ. ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ಇವಳದು ತೊಗೊಂಡು ಹೋಗಿ ಪ್ಲೆಜ್ ಮಾಡಿ ಗೋಲ್ಡ್ ಲೋನ್ ಮಾಡಿದ್ದೂ ತನ್ನ ಕಡೆ ಇಟ್ಕೊಳ್ತಾನೆ. ಅದನ್ನು ತಾನೇ ಯೂಸ್ ಮಾಡ್ತಾನೆ. ಬ್ರಿಯೋ ಕಾರ್ ತೊಗೊಳ್ಳೋದು, MG ಕಾರ್ ತೊಗೊಳ್ಳೋದು ಅಂತೂ ಎಲ್ಲ ಆ್ಯಶ್ ಮಾಡಿದ್ದಾನೆ ಅವನ್ನೆಲ್ಲ. ಅವಳು ದುಡ್ಡು ಬಂಗಾರ ಎಲ್ಲ ತೊಗೊಂಡು ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅದನ್ನೆಲ್ಲ ಯೂಸ್ ಮಾಡಿ ಮೋರೋವರ್ ಅಕ್ಕಿನ ಫಿಸಿಕಲಿ ಸಹಿತ ಯೂಸ್ ಮಾಡಿದ್ದಾನೆ. ಟೋಟಲ್ 19 ಲ್ಯಾಕ್ಸ್ಗಿಂತ ಜಾಸ್ತಿ ಮತ್ತು 1500 ಗ್ರಾಮ್ಗಿಂತನೂ ಜಾಸ್ತಿ ಗೋಲ್ಡ್, 150 ಗ್ರಾಮ್. ಎಸ್, ಶಾಪುರ್ ಪೊಲೀಸ್ ಸ್ಟೇಷನಲ್ಲಿ ಅವಳು ಲಾಸ್ಟ್ ಮಂತ್ನಿಂದ ಓಡಾಡ್ತಿದ್ದಾಳೆ. ಕೈ ಬರಹದಿಂದ
ಅವಳು ಕೈ ಬರವಣಿಗೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಆಲ್ರೆಡಿ. ಬಟ್ ಶಾಪುರ್ ಪೊಲೀಸ್ ಸ್ಟೇಷನ್ದವ್ರು ಏನು ಹೇಳಿದರು, ಹೋಗು ಅವನ ಕಡೆ ಹೋಗಿ ಸೆಟಲ್ ಮಾಡು. ಇವಳು ಅವನ ಮನೆಗೆ ಹೋಗಿದ್ದಾಳೆ, ಅವನ ತಾಯಿಗೆ ಮತ್ತು ಅವನ ಅಣ್ಣಂದಿರಿಗೆ ಎಲ್ಲ ಹೇಳಿದ್ದಾಳೆ. ಅವಳ ತಾಯಿ ಅವಳನ್ನ ಹೊಡೆದು 3 ಕೋಟಿ ಕೊಡು, ನನ್ನ ಮಗನ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳೋ ಒಂದು ಡಿಮಾಂಡ್ ಇಟ್ಟಿದ್ದಾಳೆ. ಹೋಗಲಿ 3 ಕೋಟಿ ಕೊಡಲಿಲ್ಲ ಅಂತಂದ್ರೂ ಇದು ಏನು 19 ಲಕ್ಷಕ್ಕಿಂತ ಜಾಸ್ತಿ ಏನು ದುಡ್ಡು ಕೊಟ್ಟಿದ್ದಾಳೆ ಅವಳು. ಮತ್ತು ಬಂಗಾರದ್ದು ಅಮೌಂಟ್ 35 ಲ್ಯಾಕ್ಸ್ ಮೈನಸ್ ಮಾಡೋನು 3 ಕೋಟಿ ಒಳಗಿಂದ ಉಳಿದಿದ್ದು ಕೊಡು, ನಿನ್ನ ಜೊತೆ ಮದುವೆ ಮಾಡ್ತೀವಿ ನನ್ನ ಮಗಂದು ಅಂತ ಹೇಳಿ ಬಡಿದು ಕಳಿಸಿದ್ದಾಳೆ. ಸೊ ಪದೇ ಪದೇ ಇವಳು ಪ್ರಯತ್ನ ಮಾಡಿದ್ದಾಳೆ. ಮೋರೋವರ್ ಅವಳಿಗೆ ಗೈನಕ್ ಇಶ್ಯೂನೂ ಆಗಿದ್ದಿದೆ, ಅವಳು ಓವರಿ ಮೇಲೆ ಸಿಸ್ಟ್ ಆಗಿದ್ದಾವೆ ಮತ್ತು ಕೆಲವೊಂದು ಬೇರೆ ಹೆಲ್ತ್ ಇಶ್ಯೂನೂ ಆಗಿದ್ದಾವೆ. ಅವ್ರ ರಿಪೋರ್ಟ್ ಸಹಿತ ನಾನು ಹಚ್ಚಿದ್ದೀನಿ ಕಂಪ್ಲೇಂಟ್ ಜೊತೆ. ಓಕೆ, ಫ್ರೆಂಡ್ಶಿಪ್ಪು, ಅವಳು ಒಬ್ಳು ಫ್ರೆಂಡ್ ಕಡೆಯಿಂದ ಗುರುತು ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾ ಮೇಲೆ ಅವನು ರಿಕ್ವೆಸ್ಟ್ ಕಳಿಸಿ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ. ಮೋಸ ಮಾಡಿ ಮನಿ ಮತ್ತು ಬಂಗಾರ ಎಕ್ಸ್ಟಾರ್ಟ್ ಮಾಡಿದ್ದಾನ, ಅವಳನ್ನು ಫಿಸಿಕಲಿ ಯೂಸ್ ಮಾಡಿದ್ದಾನ. ಅದ್ರ ಫೋಟೋಸ್ ವಿಡಿಯೋಸ್ ತೊಗೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಪದೇ ಪದೇ ಅವಳ ಕಡೆಯಿಂದ ದುಡ್ಡು ಮತ್ತು ಬಂಗಾರನ ದೋಚ್ಕೊಂಡಿದ್ದಿರೋದು ಇದು ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಲಾಂಚ್ ಮಾಡಬೇಕು ಮತ್ತು ಅವಳ ಬಂಗಾರ ಏನು ಪ್ಲೆಜ್ ಮಾಡಿದ್ದಾನೆ ಅವನು ತನ್ನ ಹೆಸರಿನಲ್ಲಿ, ದುಡ್ಡು ಏನು ತೊಗೊಂಡಿದ್ದಾನೆ, ಐಫೋನ್ ಇವಳ ತಾಯಿ ಕೊಟ್ಟಿರೋ ಒಂದು ಐಫೋನ್ 21ರಲ್ಲಿ ಐಫೋನ್ ಕೊಟ್ಟಿದ್ಲು ಅವಳ ತಾಯಿ, 1,31,000, ಅದು ಐಫೋನು ಸಹಿತ ಕಸ್ಕೊಂಡಿದ್ದಾನೆ ಅವಳದು. ಮತ್ತು ಮೋರೋವರ್ ಪುನಃ ಅವಳನ್ನು ಕರ್ಕೊಂಡು ಹೋಗೋದು, ಕೊಟ್ಟಿರೋ ದುಡ್ಡು ವಾಪಸ್ ಕೊಡಲ್ದೆ ಬಂಗಾರ ವಾಪಸ್ ಕೊಡಬೇಕು, ಐಫೋನ್ ವಾಪಸ್ ಕೊಡಬೇಕು. ಮತ್ತು ಅವಳಿಗೆ ಆಗಿರೋ ಅನ್ಯಾಯ, ಅತ್ಯಾಚಾರ ಏನು ಮಾಡಿದ್ದಾನೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ನಿನ್ನ ಮದುವೆ ಆಗಲ್ದಂಗೆ ನೋಡ್ಕೊಳ್ತೀನಿ, ಮತ್ತು ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ನಾನು ನಿನ್ನ ವಿಡಿಯೋಸು ಫೋಟೋಸ್ ಎಲ್ಲ ಲೀಕ್ ಮಾಡ್ತೀನಿ ಅಂತ ಹೇಳೋ ಒಂದು ವಿಡಿಯೋನೂ ಆಡಿಯೋನೂ ಇದೆ ಅವನದು. ಎಲ್ಲ ಕಮಿಷನರ್ ಸಾಹೇಬರು 28ನೇ ತಾರೀಕು ನಾವು ಬಂದಿದ್ವಿ, ಬಹಳಷ್ಟು ಹೊತ್ತು ಕೂತು ಕಮಿಷನರ್ ಸಾಹೇಬರು ಅವು ಆಡಿಯೋಸ್ ನೋಡಿದಾರ, ಎಲ್ಲ ಅವ್ನ ಫೋಟೋಸ್ ನೋಡಿದಾರ, ಮೆಸೇಜಸ್ ನೋಡಿದಾರ. ಮೆಸೇಜಸ್ ನೋಡಿ ಕಂಪ್ಲೇಂಟ್ ಮೇಲೆ ಅವ್ರ ಸಿಗ್ನೇಚರ್ ಇದೆ. 28 ತಾರೀಕು ಒಂದು ಸಿಗ್ನೇಚರ್ ಮಾಡಿ ಕಂಪ್ಲೇಂಟನ್ನು शादी को रोकना बोला था, वो 3 करोड़ का डिमांड भी कराया है मैंने, वो भी प्रूफ दिया है पुलिस स्टेशन में सभी, पर वो फिर भी एक्शन नहीं लिया उसके ऊपर. सीपीआई जो है पुलिस शाहपुर पुलिस स्टेशन पे, उनको सब कुछ पता है, उन्होंने 3 भाई दिया है, उसके माँ बाप है, 2 बहनें हैं, उनकी शादी हो गई. वो हमारी वो सभी उसको पूरा प्रोटेक्ट कर रहे हैं. उन्होंने ये नहीं बोला कि हम तेरा देते हैं, जो तेरे साथ हुआ है ये कुछ नहीं बोला उन्होंने. जो भी है वो उसको सपोर्ट करे, वो उल्टा मेरे पे डाल रहा है कि वो हमारे बेटे को देती गई. ಇದೆಯಾ, ನಿನ್ನ ಜೊತೆ ನಾನು ಯಾಕೆ ಮದುವೆ ಮಾಡ್ಕೋಬೇಕು, ನೋಡಿ ನಿನ್ನ ಮುಖ ಅಂತ ಇವಳಿಗೆ ಹೀಯಾಳಿಸ್ತಾ ಇದ್ದಾನೆ. ಈಗ